ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನಾನು ಈ ಥರ ಪಿಂಕ್ ಕಲರ್ ದಾರನ 7 ಎಡೆಯಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಈಗ ಈ ಥರ ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ ಸ್ಟಾರ್ಟ್ ಮಾಡಿ ಈ ಥರ ಲಾಕ್ ಹಾಕಿ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಈಗ 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಫುಲ್ಲು ಈ ಥರ 2 ಚೈನ್ ಹಾಕಿ ಲಾಕ್ ಮಾಡ್ಕೊತ ಹೋಗಿ. ಈ ಸ್ಟೆಪ್ಪು ನೋಡಿ, ಈ ಥರ ಸ್ಯಾರಿ ಫುಲ್ಲು 2 ಚೈನ್ ಹಾಕಿ ಲಾಕ್ ಮಾಡ್ಕೊತ ಹೋಗಿ. ಇಲ್ಲಿ ಎಂಡಿಗೆ 1 ಚೈನ್ ಹಾಕಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ, ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ಟೆಗೇ ಈ ಥರ ಸ್ಟಾರ್ಟ್ ಮಾಡಿ ಇಲ್ಲೊಂದು ಲಾಕ್ ಹಾಕಿ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಈ ಥರ 4 ಚೈನ್ ಹಾಕಿ ನೋಡಿ ಇಲ್ಲಿ ಲಾಕ್ ಹಾಕಿದ್ವಿ. ಈ ಸ್ಟೆಪ್ಪು ಬಿಟ್ಟು ಇಲ್ಲಿ ಲಾಕ್ ಹಾಕ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಈ ಥರ 4 ಚೈನ್ ಹಾಕಿ ಈ ಮಧ್ಯದ ಸ್ಟೆಪ್ ಬಿಟ್ಟು ಇಲ್ಲಿ ಲಾಕ್ ಹಾಕಿದ್ವಿ. ಈ ಮಧ್ಯ ಸ್ಟೆಪ್ ಬಿಟ್ಟು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಗೆ ಈ ಥರ ದಾರ ತೆಗೆದು ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಏರಿಸಿ ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಈ ಪಕ್ಕದ ಸ್ಟೆಪ್ಪಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಈ ಥರ ಮತ್ತೆ ಇಲ್ಲಿಂದ 1 2 3 4 5 ಚೈನ್ ಹಾಕಿ ಈ ಥರ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಈ ಕ್ರಿಸ್ಟಲ್ ಬಿಡ್ಸ್ ಪಕ್ಕ ಇರೋ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಈ ಥರ ಬಟ್ಟೆ ತಿರುಗಿಸಿ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಈ ಥರ 4 ಚೈನ್ ಹಾಕಿ ಮತ್ತೆ ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಚೈನ್ಗೆ ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ 2 3 3 ಚೈನ್ ಹಾಕಿ ಇಲ್ಲಿ ಚೈನ್ ಕಾಣಿಸುತ್ತಲ್ಲ, ಈ 2 ಚೈನ್ ಸೇರಿಸಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 1 2 3 4 ಈ ಥರ 4 ಚೈನ್ ಹಾಕಿ ಈ ಕಂಬದ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ. ಈಗ ಮತ್ತೆ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಚೈನ್ಗೆ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕಿ 1 2 3 3 ಚೈನ್ ಹಾಕಿ ಇಲ್ಲಿ ಈ ಕಂಬ ಆಮೇಲೆ ಈ ಚೈನು 2 ಸೇರಿಸಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಈಗ 4 ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕಿ ಈ ಕಂಬದ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕಿ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕಿ ಇಲ್ಲಿಂದ 1 2 3 3 ಚೈನ್ ಹಾಕಿ ಈ ಚೈನು ಮತ್ತು ಈ ಕಂಬ 2 ಸೇರಿಸಿರೋ ಚೈನ್ಗೆ 2 ಸೇರಿಸ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿಂದ 1 2 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ.
ಪಕ್ಕ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಈ ಥರ ಪೆಟಲ್ ಹಾಕ್ಕೊಳ್ಳಿ. 3 4 ಚೈನ್ ಹಾಕಿ ಈ ಥರ 1 2 3. ಈಗ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ 1 2 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬಂತು, 4 ಪೆಟಲ್ ಬಂದು. ಈಗ ಇದನ್ನು ಒಂದು ಚೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 4 ಚೈನ್ ಹಾಕಿ ಈ ಸ್ಟೆಪ್ ಇಟ್ಟು ನೋಡಿ, ಈ ಲಾಕ್ ಹಾಕಿದ್ವಲ್ಲ ಈ ಸ್ಟೆಪ್ ಇಟ್ಟು ಈ ಸ್ಟೆಪ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಥರ ಬಟ್ಟೆ ಟರ್ನ್ ಮಾಡಿ ಈ ಪೆಟಲ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಮಧ್ಯ ಈ ಥರ ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ನೋಡಿ, ಈ ಪೆಟಲ್ ಮೇಲೆ 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತು ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಪೆಟಲ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಮಧ್ಯ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 2 3 4 ಮತ್ತು ಈ ಪೆಟಲ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿಂದ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಈ ಥರ 4 ಚೈನ್ ಹಾಕಿ ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಇಲ್ಲಿ ಈ ಕಡೆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಈ ಥರ ಬಟ್ಟೆ ತಿರುಗಿಸ್ಕೊಳ್ಳಿ. ಈ ಥರ ಬಂತಿದ್ದು. ಈಗ ಈ ಚೈನ್ಗೆ 6 ಸಿಂಗಲ್ ಕ್ರೋಶೆ ಹಾಕಬೇಕು. ಈ ಥರ 1 2 3 ಈ ಥರ 3 ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ 1 ಚೈನ್ ಹಾಕಿ ಈ ಥರ 1 ಚೈನ್ ಹಾಕಿ ಈ ಥರ ರೌಂಡ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ರೌಂಡ್ ಬೀಡ್ಸ್ನ ಏರಿಸಿ ಈ ಬೀಡ್ಸ್ನ ಈ ಥರ ಲಾಕ್ ಮಾಡಿ ಮತ್ತೆ ತಿರ್ಗಾ ಇನ್ನೊಂದು ಚೈನ್ ಹಾಕಿ ಇಲ್ಲಿ ಇನ್ನು 3 ಲಾಕ್ ಮಾಡ್ಕೊಳ್ಳಿ. 1 2 3 ಈ ಥರ ಇಲ್ಲಿ ಹಾಕಿತ್ತಲ್ಲ ಈ ಪೆಟಲ್ ಮೇಲೆ ಲಾಕು ಅಲ್ಗೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತು ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 ಈ ಥರ 3 ಸಿಂಗಲ್ ಕ್ರೋಶೆ ಹಾಕಿ 1 ಚೈನ್ ಹಾಕಿ ಈ ಥರ ದಾರ ತೆಗೆದು ಈ ಥರ ರೌಂಡ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಏರಿಸಿ ಈ ಬೀಡ್ಸ್ನ ಲಾಕ್ ಮಾಡಿ ಮತ್ತು ಇನ್ನೊಂದು ಚೈನ್ ಹಾಕಿ ಈ ಥರ ಚೈನ್ ಹಾಕಿ ಈ ಬೀಡ್ಸ್ನ ಇಲ್ಲಿ ಲಾಕ್ ಈ ಚೈನ್ನ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಈ ಪೆಟಲ್ ಮೇಲೆ ಲಾಕ್ ಇತ್ತಲ್ಲ ಅಲ್ಲಿಗೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಆದಮೇಲೆ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. 1 2 3 ಈ ಥರ 3 ಲಾಕ್ ಮಾಡಿ 1 ಚೈನ್ ಹಾಕಿ ಈ ಥರ ದಾರ ಎಳೆದು 1 ಬೀಡ್ಸ್ನ ಇಟ್ಕೊಳ್ಳಿ. ಈ ಥರ ಬೀಡ್ಸ್ನ ಇರಿಸಿ ಬೀಡ್ಸ್ನ ಲಾಕ್ ಮಾಡಿ ಇನ್ನೊಂದು ಚೈನ್ ಹಾಕಿ ಈ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. 1
ಮತ್ತು ಈ ಪೆಟಲ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಈ ಚೈನ್ಗೆ 3 ಲಾಕ್ ಮಾಡ್ಕೊಳ್ಳಿ. 1 2 3 ಈ ಥರ 3 ಲಾಕ್ ಮಾಡಿ ಒಂದು ಚೈನ್ ಹಾಕಿ ಈ ಥರ ದಾರ ಎಳೆದು ಈಗ ಒಂದು ಬೀಡ್ಸ್ನ ಇರಿಸ್ಕೊಳ್ಳಿ. ಬೀಡ್ಸ್ನ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಈಗ ಇನ್ನು 3 ಲಾಕ್ ಮಾಡ್ಕೊಳ್ಳಿ. ಈ ಥರ 1 2 3 ಈ ಥರ 3 ಲಾಕ್ ಮಾಡಿ ಈ ಪೆಟಲ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿ 3 ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕಿ ದಾರ ತೆಗೆದು ಈ ಥರ ಬೀಡ್ಸ್ನ ಏರಿಸ್ಕೊಳ್ಳಿ. ಬೀಡ್ಸ್ನ ಏರಿಸಿ ಮತ್ತೆ ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತೆ 3 ಲಾಕ್ ಮಾಡ್ಕೊಳ್ಳಿ. 3 ಲಾಕ್. ಈ ಥರ ನೋಡಿ, ಈ ಥರ ಬಂತು ಬಾರ್ಚು. ಈಗ ಇದನ್ನು ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಲಾಕಿಗೆ ಲಾಕ್ ಮಾಡಿ ಈ ಥರ ಲಾಕ್ ಮಾಡಿ ಇಲ್ಲಿಂದ 4 ಅಥವಾ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಬೇಕಾಗುತ್ತೆ ಚೈನು. 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಿ. ಇದು ಬಿಟ್ಟು ಈ ಸ್ಟೆಪ್ಪಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಇದು ಕುಚ್ಚು ಬರುತ್ತೆ. ಈಗ ಇಲ್ಲಿ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಸ್ಟೆಪ್ ಬಿಟ್ಟು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಈ ದಾರ ಎಳೆದು ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಏರಿಸಿ ಈ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಇಲ್ಲಿ ಲಾಕ್ ಮಾಡಿದ್ವಿ ಈ ಸ್ಟೆಪ್ಪಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 4 5 ಚೈನ್ ಹಾಕಿ ಈ ಥರ ಬಟ್ಟೆ ಟರ್ನ್ ಮಾಡಿ ಈ ಬೀಡ್ಸ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಈ ಥರ ಬಟ್ಟೆ ಟರ್ನ್ ಮಾಡಿ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಇಲ್ಲಿಂದ ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಚೈನ್ಗೆ ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕಿ 1 2 3 3 ಚೈನ್ ಹಾಕಿ ಈ ಚೈನು ಮತ್ತು ಈ ಕಂಬ ಎರಡನ್ನೂ ಸೇರಿಸಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 1 2 3 4 ಚೈನ್ ಹಾಕಿ ಇಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ. ಈ ಥರ 4 ಪೆಟಲ್ ಬರಬೇಕು. ಸೇಮ್ ಇದೇ ಥರ ಹಾಕ್ಕೊಳ್ತಾ ಹೋಗಿ. ನೋಡಿ, ಈ ಥರ ಆರ್ಚ್ ಫುಲ್ ಆಯಿತು. ಈಗ ಇಲ್ಲಿ ಹಾಕಿತ್ತಲ್ಲ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ 1 2 ಈ 2 ಆರ್ಚ್ ಇಲ್ಲಿ ಲಾಕ್ ಮಾಡಿದ್ವಿ. 1 2 ಈ 2 ಆರ್ಚ್ ಬಿಟ್ಟು ಈ 3ನೇ ಆರ್ಚಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ನೋಡಿ, ಈ ಥರ ಬಂತು. ಇಲ್ಲಿ ಕುಚ್ಚು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.